ಹಾಯ್ ಹಲೋ ನಮಸ್ಕಾರ. ಸಿಂಪಲ್ಲಾಗಿ ಟೇಸ್ಟಿಯಾಗಿರೋ ಟೊಮೆಟೊ ಬಾತ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳನ್ನ ಈಗ ನೋಟ್ ಮಾಡ್ಕೊಳ್ಳೋಣ. ಪುದೀನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೆಟೊ, ಈರುಳ್ಳಿ, ಹಾಗೆ ಮೊಸರು ಬೇಕಾಗುತ್ತೆ, ಚಕ್ಕೆ ಲವಂಗ ಹಾಗೂ ಪಲಾವ್ ಸಾಮಾನುಗಳು, ಆಮೇಲೆ ಆಯಿಲ್ ಬೇಕಾಗುತ್ತೆ, ನೆನೆಸಿಟ್ಟಿರೋಂಥ ಬಟಾಣಿ, ಸಾಲ್ಟು, ಅಚ್ಕಾರದ ಪುಡಿ, ಧನಿಯಾ ಪೌಡರು ಹಾಗೂ ನೆನೆಸ್ಕೊಂಡಿರೋ ಅಕ್ಕಿ 10-15 ನಿಮಿಷದ ತನಕ ನೆನೆಸಿದ್ದೀನಿ ನಾನು. ಅದಾದಮೇಲೆ ಒಲೆ ಹಚ್ಚಿ ಪ್ಯಾನ್ನ ಬಿಸಿಗಿಡೋಣ. ಈಗ ಪ್ಯಾನ್ ಬಿಸಿ ಆದಮೇಲೆ ಆಯಿಲ್ ಹಾಕಿ ಆಯಿಲ್ ಬಿಸಿ ಮಾಡಿ, ಮತ್ತು ನೆಕ್ಸ್ಟು ಚಕ್ಕೆ ಲವಂಗ ಹಾಗೆ ಪಲಾವ್ ಸಾಮಾನು ಇದೆಯಲ್ಲ ಅವನ್ನೆಲ್ಲನೂ ಹಾಕಿ ಅದು ಫ್ರೈ ಆದಮೇಲೆ ಈರುಳ್ಳಿ ಹಾಗೂ ಮೆಣಸಿನ್ಕಾಯಿನ ಹಾಕಿ ಅವೆರಡನ್ನೂ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಆದಮೇಲೆ ನೆಕ್ಸ್ಟ್ ಇವಾಗ ನೀವು ಅದಕ್ಕೆ ಪುದೀನ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಪುದೀನ ಸೊಪ್ಪನ್ನು ಫ್ರೈ ಮಾಡಿ, ಅದೆಲ್ಲ ಫ್ರೈ ಆದಮೇಲೆ ಚೆನ್ನಾಗಿ ಬಟಾಣಿ ಹಾಕಿ ಬಟಾಣಿನೂ ಫ್ರೈ ಮಾಡಿ, ನೆಕ್ಸ್ಟು ಟೊಮೆಟೊ ಎಲ್ಲ ಫ್ರೈ ಮಾಡಿ ಸ್ವಲ್ಪ ಸಾಲ್ಟ್ ಹಾಕಿ ಸಾಫ್ಟ್ ಆಗೋ ಥರ ಫ್ರೈ ಮಾಡಿ. ಅದಾದಮೇಲೆ ಇವಾಗ ನೀವು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2-3 ಸ್ಪೂನು ಅಂದರೆ 2.5 ಸ್ಪೂನಷ್ಟು ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಆಗಿ ಅಚ್ಕಾರದ ಪುಡಿ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕಿದ್ದೀನಿ, ಸ್ವಲ್ಪ ಧನಿಯಾ ಪೌಡರು, ಮತ್ತು ರುಚಿಗೆ ತಕ್ಕಷ್ಟು ಮೊಸರು, ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕಿದ್ದೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆ ಬಿಡೋ ತನಕ ಫ್ರೈ ಆಗಲಿ, ಕೈ ಆಡಿಸ್ತಾಯಿರಿ. ಚೆನ್ನಾಗಿ ಎಣ್ಣೆ ಬಿಟ್ಟಾದಮೇಲೆ ಈಗ ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಒಂದು 5-10 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ 1:2 ರೇಷಿಯೋ ಥರ ನೀವು, ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸು, ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, 1.25 ಗ್ಲಾಸ್ ಅಷ್ಟು ಹಾಕಿದ್ರೆ ಉದ್ರುದ್ರಾಗಿ ಚೆನ್ನಾಗಿ ಟೊಮೆಟೊ ಬಾತ್ ಬರುತ್ತೆ. ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಸ್ವಲ್ಪ ಸಾಲ್ಟ್ ಹಾಕಿ, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ಅದು ಚೆನ್ನಾಗಿ ಕುದೀಲಿ. ಕುದ್ದಾದಮೇಲೆ ನೀವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ. ಇವಾಗ ಕೈ ಆಡಿಸ್ತಾ ಇದ್ದೀನಿ ನೋಡಿ. ಕೈ ಆಡಿಸಾದ್ಮೇಲೆ ನೆಕ್ಸ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ವಿಜಿಲ್ ತೊಗೊಳ್ಳಿ. ಒಂದು ವಿಜಿಲ್ ಆದಮೇಲೆ, ನಾನು ಒಂದೇ ವಿಜಿಲ್ ತೊಗೊಳ್ಳೋದು, ಬೇಕಾದ್ರೆ ನೀವು 2 ವಿಜಿಲಾದ್ರೂ ತೊಗೋಬೋದು. ಒಂದು ವಿಜಿಲ್ ಆಗಲಿ. ನೆಕ್ಸ್ಟ್ ಈ ಕುಕ್ಕರ್ ತಣ್ಣಗಾದಮೇಲೆ ಹಾರಾಕ್ಬಿಟ್ಟು ಇವಾಗ ಅದನ್ನು ವಿಜಿಲ್ ತೆಗೆದು ಓಪನ್ ಮಾಡಿ ನೋಡಿ ಹೇಗೆ ಓಪನ್ ಮಾಡಿ. ಟೊಮೆಟೊ ಬಾತ್ ರೆಡಿಯಾಗಿದೆ. ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ, ಸೂಪರ್ ಟೇಸ್ಟಿಯಾಗಿರೋ ಟೊಮೆಟೊ ಬಾತ್ ರೆಸಿಪಿ ರೆಡಿಯಾಗಿದೆ. ಥ್ಯಾಂಕ್ ಯು.